ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ಥರ ಈಸಿಯಾಗಿ ಬ್ರೇಸ್ಲೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ತುಂಬ ಸುಲಭವಾಗಿ ಮಾಡ್ಬೋದು, ಹಾಗೆ ತುಂಬ ಕಡಿಮೆ ಖರ್ಚಲ್ಲೂ ನಾವು ಮನೆಯಲ್ಲೇ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ನೈಲಾನ್ ಥ್ರೆಡ್ ತೊಗೊಂಡಿದ್ದೀನಿ, ಬೀಡಿಂಗ್ ವೈರ್ ಅಂತಲೂ ಹೇಳ್ತಾರೆ. 0.4 mm ನಾನಿಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ಮತ್ತು ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ 8 mm. ಇದೇ ಥರ ಬೀಡ್ಸ್ ಬೇಕಂತ ಏನೂ ಇಲ್ಲ, ಯಾವ ಥರ ಬೀಡ್ಸು ಮ್ಯಾಚಿಂಗ್ ಬೇಕೋ ಆ ಥರ ಬೀಡ್ಸ್ನ ನೀವು ತಗೋಬೋದು. ಈ ಥರ ರಿಂಗ್ ಯೂಸ್ ಮಾಡಿಕೊಂಡು ಯಾವ ಥರ ಚೈನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇದು 10 ರೂಪೀಸ್ಗೆಲ್ಲ ಶಾಪಲ್ಲಿ ಸಿಕ್ಕುತ್ತೆ. ಮತ್ತು 1 mm ಬೀಡ್ಸ್ ತೊಗೊಂಡಿದ್ದೀನಿ, ಮೆಟಾಲಿಕ್ ಬೀಡ್ಸು. ಮತ್ತು ಈ ಥರ ಹುಕ್ ತೊಗೊಂಡಿದ್ದೀನಿ ಬ್ರೇಸ್ಲೆಟ್ಟಿಗೆ ಹಾಕೋಕ್ಕೆ. ಇವಾಗ ನಾನು ಇದರಿಂದ ರಿಂಗ್ ಯಾವ ಥರ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ. ಈ ಥರ ರಿಂಗನ್ನು ಓಪನ್ ಮಾಡಿಕೊಂಡು ಒಂದೊಂದು ರಿಂಗ್ ಒಳಗೂ ಈ ಥರ ಸೇರಿಸ್ಕೊಂಡು ಈ ಥರ ಜಾಯಿನ್ ಮಾಡ್ಕೊಳ್ಳಿ. ಈ ಥರ ಒಂದು ರಿಂಗ್ ಒಳಗೆ ಒಂದು ರಿಂಗ್ ಹಾಕ್ಕೊಂಡು ಈ ಥರ ಜಾಯಿನ್ ಮಾಡಿಕೊಂಡ್ರೆ ರಿಂಗ್ ಚೈನ್ ಆಗುತ್ತೆ. 10 ರೂಪೀಸ್ಗೆಲ್ಲ ಇದು ಸಿಕ್ಕುತ್ತೆ ಶಾಪಲ್ಲಿ. ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬೋದು. ಒಂದು ಪ್ಯಾಕಲ್ಲಿ ನೀವು ಸುಮಾರು ಒಂದು 3-4 ಬ್ರೇಸ್ಲೆಟ್ಟಿಗೆ ರಿಂಗ್ ಮಾಡ್ಕೋಬೋದು. ಈ ಥರ ನೋಡಿ, ಈ ಥರ ಆಗಿದೆ. ಈ ಥರ ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವಾಗ ಇಷ್ಟೇ ತೊಗೊಂಡಿದ್ದೀನಿ. ಒಂದು ಪ್ಯಾಕಲ್ಲಿ ಇಷ್ಟು ಬರುತ್ತೆ. ನೀವು ಇದರಲ್ಲಿ ಸುಮಾರು ಬ್ರೇಸ್ಲೆಟಿಗೆ ಚೈನ್ ಮಾಡ್ಕೋಬೋದು. ನಾನಿಲ್ಲಿ ಈ ಚೈನನ್ನು ಥ್ರೆಡ್ ಒಳಗೆ ಹಾಕ್ಕೋತಾ ಇದ್ದೀನಿ. ಥ್ರೆಡ್ ಒಳಗೆ ಹಾಕ್ಕೊಂಡು ಮಿಡ್ಲಿಗೆ ಗಂಟು ಹಾಕ್ಕೋಬೇಕು. ಈ ಥರ ಮಧ್ಯಕ್ಕೆ ಹಾಕ್ಕೊಂಡು ಗಂಟು ಹಾಕ್ಕೊಳ್ಳಿ. ನೀವು ಗಂಟು ಹಾಕೊಳ್ಳುವಾಗ ಈ ರಿಂಗ್ದು ತುದಿ ಏನು ಬರುತ್ತೋ ಜಾಯಿಂಟ್ದು ಅಲ್ಲಿಗೆ ಹಾಕ್ಕೋಬೇಡಿ, ಸ್ವಲ್ಪ ಮಿಡಲಿಗೆ ಹಾಕ್ಕೊಳ್ಳಿ. ಯಾಕಂದರೆ ಥ್ರೆಡ್ಡಿಂದ ಬಿಚ್ಕೊಳ್ಳುತ್ತೆ, ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಗಟ್ಟಿ ಇಲ್ಲದೆ ಇದ್ದರೆ. ಇವಾಗ ನಾನು ಮಿಡಲಿಗೆ ಹಾಕ್ಕೊಂಡು ಈ ಥರ ಗಂಟು ಹಾಕ್ಕೋತಾ ಇದ್ದೀನಿ. ಈ ಥರ ನಾನಿವಾಗ ಥ್ರೆಡ್ದು 2 ಸೈಡ್ಸ್ಗೂ 4 ಬೀಡ್ಸ್ ಹಾಕೋತಾ ಇದ್ದೀನಿ. ಮೆಟಾಲಿಕ್ ಬೀಡ್ಸ್ ಈ ಥರದ್ದು ಗೋಲ್ಡ್ ಕಲರ್ದು. ನಿಮಗೆ ಯಾವ ಕಲರ್ ಇಷ್ಟನೋ ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 4 ಬೀಡ್ಸನ್ನು 2 ಸೈಡ್ ಥ್ರೆಡ್ಗೂ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಸೈಡ್ಸ್ಗೂ 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಈ ಥರ 4 ಬೀಡ್ಸ್ ಹಾಕ್ಕೊಂಡು ಮತ್ತು ಇವಾಗ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕೋತಾ ಇದ್ದೀನಿ. ಒಂದು ಕ್ರಿಸ್ಟಲ್ ಬೀಡನ್ನ ಈ ಥರ ಹಾಕ್ಕೊಂಡು ಥ್ರೆಡ್ ಒಳಗೆ ಸೇರಿಸ್ಕೋತಾ ಇದ್ದೀನಿ. ಈ ಥರ ಬರುತ್ತೆ. ನೆಕ್ಸ್ಟು ನಾನು ಮತ್ತೆ 2 ಸೈಡ್ ಥ್ರೆಡ್ಗೂ 2 ಬೀಡ್ಸ್ ಹಾಕೋತಾ ಇದ್ದೀನಿ. 2 ಸೈಡ್ ಥ್ರೆಡ್ಗೂ 2 ಬೀಡ್ಸ್ ಹಾಕ್ಕೋಬೇಕು. ಈ ಥರ 2 ಬೀಡ್ಸ್ 2 ಸೈಡ್ಗೂ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ 1 ಬೀಡ್ ಹಾಕ್ಕೊಂಡು ಈ ಥರ ಸೇರಿಸ್ಕೋತಾ ಇದ್ದೀನಿ. ಇವಾಗ ಈ ಥರ ಇದು ಬೀಡಿಗೆ ಲಾಕ್ ಆಗಿದೆ. ಇವಾಗ ಮತ್ತೆ ನಾನು 2 ಸೈಡ್ ಥ್ರೆಡ್ಗೂ 2 ಬೀಡ್ಸ್ ಹಾಕೋತಾ ಇದ್ದೀನಿ. ಈ ಥರ ಮತ್ತೆ ಇವಾಗ ಒಂದು ಕ್ರಿಸ್ಟಲ್ ಬೀಡ್ ಹಾಕೋತಾ ಇದ್ದೀನಿ. 2 ಸೈಡ್ಗೂ 2 ಸೈಡ್ ಥ್ರೆಡ್ಗೂ 2 ಬೀಡ್ಸ್ ಹಾಕ್ಕೊಂಡು ಮತ್ತೆ ಇವಾಗ ಒಂದು ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು 2 ಥ್ರೆಡ್ಡಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಬರುತ್ತೆ. ಇವಾಗ ಮತ್ತೆ ಇದನ್ನು ಕವರ್ ಮಾಡೋಕ್ಕೆ ಮತ್ತೆ 2 ಬೀಡ್ಸ್ನ 2 ಸೈಡ್ ಥ್ರೆಡ್ಗೂ ಹಾಕೋತಾ ಇದ್ದೀನಿ. 2 ಬೀಡ್ಸ್ ಹಾಕ್ಕೊಂಡು ಮತ್ತೆ ಇವಾಗ 1 ಬೀಡ್ ಹಾಕ್ಕೊಂಡು ಅದನ್ನು ಥ್ರೆಡ್ ಒಳಗೆ ಸೇರಿಸ್ಕೋತಾ ಇದ್ದೀನಿ. ಟೋಟಲಾಗಿ 5 ಬೀಡ್ಸ್ ಬರುತ್ತೆ. ಈ ಥರ ಇವಾಗ ಮತ್ತೆ
ಥ್ರೆಡ್ಗೆ ಟೂ ಬೀಡ್ಸ್ ಹಾಕೋತಾ ಇದ್ದೀನಿ, 2 ಸೈಡ್ ಥ್ರೆಡ್ಗೂ. ಇವಾಗ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇದೇ ಥರನೇ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಫಸ್ಟಿಗೆ ಮಾತ್ರ ನಾನು 4 ಬೀಡ್ಸ್ ಹಾಕ್ಕೊಂಡು ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು 2 ಸೈಡ್ ಥ್ರೆಡ್ಗೂ 2 ಬೀಡ್ಸ್ ಹಾಕ್ಕೊಂಡು ಮತ್ತೆ 1 ಬೀಡ್ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು 2 ಬೀಡ್ಸ್ ತೊಗೊಂಡು ಮತ್ತೆ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡಿದ್ದೀನಿ. ಇದೇ ಥರ ನೀವು ಒಂದು ಸ್ಟೆಪ್ಪಲ್ಲಿ ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡಿಕೊಂಡ್ರೆ ಇನ್ನೊಂದು ಸ್ಟೆಪ್ಪಲ್ಲಿ ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡೋಕ್ಕೆ. ಇದೇ ಥರನೇ ಮಾಡಿಕೊಂಡು ನೀವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ಮತ್ತು ಇವಾಗ ನಾನು 2 ಸೈಡ್ಗೂ 2 ಥ್ರೆಡ್ಡು 2 ಬೀಡ್ಸ್ ಹಾಕೋತಾ ಇದ್ದೀನಿ. ಈ ಥರ 2 ಬೀಡ್ಸ್ನ 2 ಸೈಡ್ ಥ್ರೆಡ್ಗೂ ಹಾಕ್ಕೊಂಡು ಇವಾಗ ಮತ್ತೆ ಒಂದು ಗೋಲ್ಡ್ ಬೀಡು ಹಾಕೋತಾ ಇದ್ದೀನಿ, ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಕ್ರಿಸ್ಟಲ್ ಬೀಡು ಲಾಕ್ ಮಾಡುವಾಗ ಈ ಥರ ಹಾಕೋಬೇಕು. ನೋಡಿ ಈ ಥರ ಬಂದಿದೆ. ಇದೇ ಥರನೇ ನೋಡಿ ಫ್ರೆಂಡ್ಸ್, ನಾನಿವಾಗ ಇಷ್ಟು ಉದ್ದ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಟೋಟಲಾಗಿ 11 ಕ್ರಿಸ್ಟಲ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ, 11 ಕ್ರಿಸ್ಟಲ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ನಾನಿವಾಗ ಲಾಸ್ಟಿಗೆ ಮತ್ತು ಇವಾಗ ಎಂಡ್ ಮಾಡ್ಕೊಳ್ಳೋಕ್ಕೆ ಯಾವ ಥರ ಮಾಡಬೇಕು ಅಂದರೆ, ಒಂದು ಸೈಡ್ಗೆ ನಾನು 4 ಬೀಡ್ಸ್ ಹಾಕೋತಾ ಇದ್ದೀನಿ. ಒಂದು ಸೈಡ್ ಥ್ರೆಡ್ಡಿಗೆ ನಾನು 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. 4 ಬೀಡ್ಸ್ ಹಾಕ್ಕೊಂಡು ಇವಾಗ ನಾನು ಇದೇ ಥ್ರೆಡ್ ಒಳಗೆ ಈ ಹುಕ್ ಹಾಕೋತಾ ಇದ್ದೀನಿ. ಇವಾಗ ಈ ಕಡೆ ಥ್ರೆಡ್ಡಿಗೆ 4 ಬೀಡ್ಸ್ ಹಾಕೋತಾ ಇದ್ದೀನಿ. ಈ ಥರ 4 ಬೀಡ್ಸ್ ಹಾಕ್ಕೊಂಡು ಇವಾಗ ಇಲ್ಲಿ ಗಂಟು ಹಾಕೋಬೇಕು. ಈ ಥರ ಬರುತ್ತೆ, ಗಂಟು ಹಾಕ್ಕೊಳ್ಳಿ. ಇವಾಗ ಇದನ್ನ ಬೀಡೊಳಗೆ ಸೇರಿಸ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಥ್ರೆಡ್ಡನ್ನು ಲಾಸ್ಟಿಗೆ ಬೀಡೊಳಗೆ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗಿಲ್ಲಿ ಗಂಟುದು ತುದಿ ಕಾಣಿಸಲ್ಲ, ಇಲ್ಲಾಂದರೆ ದಾರ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಇದು ಇವಾಗ ರೆಡಿ ಆಗಿದೆ. ಟೋಟಲಾಗಿ ನಾನಿಲ್ಲಿ 11 ಕ್ರಿಸ್ಟಲ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇದು 2.6 ಬ್ಯಾಂಗಲ್ ಸೈಜ್ ಬಂದರೆ ನೀವು 11 ಬೀಡ್ಸ್ ಹಾಕೋಬೋದು. 2.2 ನಿಮ್ಮದು ಕೈ ಸೈಜ್ ಬ್ಯಾಂಗಲ್ ಸೈಜ್ ಅಂತ ಆದರೆ ನೀವು ಬರೀ 8 ಬೀಡ್ಸ್ ಹಾಕ್ಕೊಂಡ್ರೆ ಸಾಕು. 2.4 ನಿಮ್ಮ ಕೈ ಸೈಜ್ ಆದರೆ ಬ್ಯಾಂಗಲ್ ಸೈಜ್ ಆದರೆ ನೀವು ಇದಕ್ಕೆ 9 ಬೀಡ್ಸ್ ಅಥವಾ 10 ಬೀಡ್ಸ್ ಹಾಕ್ಕೊಳ್ಳಿ. 2.6 ಆದರೆ ನೀವು 11 ಬೀಡ್ಸ್ ಹಾಕ್ಕೊಂಡ್ರೆ ಇಷ್ಟು ಹಾಕ್ಕೊಂಡ್ರೆ ಕೈ ಸೈಜಿಗೆ ಕರೆಕ್ಟ್ ಆಗುತ್ತೆ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.